ನೋಡಿ ಯಾವ ಥರ ಇದೆ ಸೀಟ್ ಒಳಗಡೆ. ಇಲ್ಲಿ ಪೈಲೆಟ್ ಕುತ್ಕೊಂಡಿರ್ತಾರೆ ನೋಡಿ, ಇಲ್ಲಿ ಒಳಗಡೆ ಪೈಲೆಟ್ ಇದ್ದಾರೆ, ಇಲ್ಲಿ ಫುಡ್ ಎಲ್ಲ ಇಟ್ಕೊಂಡಿರ್ತಾರೆ, ಇಲ್ಲಿ ಫುಡ್ಡು ವಾಟರ್ ನೋಡಿ, ಇಲ್ಲಿ ಫುಡ್ಡು ವಾಟರ್ ಇಟ್ಕೊಂಡಿರ್ತಾರೆ, ಎಲ್ಲ ಪ್ಯಾಕ್ ಫುಡ್ಡು. ಕಾಸ್ಟ್ಲಿ ಮಾತ್ರ ಫುಡ್ಡು. ನಾವು ಟಿಕೆಟ್ ಬುಕ್ ಮಾಡುವಾಗಲೇ ಅಲ್ಲಿ ಫುಡ್ ಆಪ್ಷನ್ ತೋರಿಸ್ತದೆ. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಫುಡ್ ಆಪ್ಷನ್ ತೋರಿಸ್ತದೆ. ಫುಡ್ ಅಂತಂದರೆ ಎಲ್ಲ ಇದನ್ನೇ ಸ್ನ್ಯಾಕ್ಸ್ ಥರನೇ ಇರೋದು, ಯಾವುದೋ ಈ ಥರ ದೋಸೆ ಪಲಾವು ಆ ಥರ ಯಾವುದೂ ಸಿಗಲ್ಲ, ಇಲ್ಲ ಚಾಟ್ಸ್ ಥರನೇ ಸಿಗೋದು. ಚಾಟ್ಸ್ ಅಂದರೆ ಚಿಪ್ಸು, ಪಾಪ್ಕಾರ್ನು, ಚಾಕ್ಲೇಟು ಈ ಥರನೇ. ಅಂದರೆ ಕಾಸ್ಟ್ಲಿ. ನೋಡಿ ಏರ್ ಹೋಸ್ಟರ್ಸು ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಫ್ಲೈಟ್ ಏನಾದರೂ ನೀರಲ್ಲಿ ಬಿದ್ದರೆ ಅಲ್ಲಿ ಯಾವ ಥರ ಜಾಕೆಟ್ ಇರುತ್ತೆ, ಯಾವ ಥರ ನೀವು ಹಾಕೋಬೇಕು ಅಂತ ನಮಗೆ ಅವರು ಗೈಡ್ ಮಾಡ್ತಾರೆ. ಕೆಳಗಡೆ ಸೀಟ್ ಕೆಳಗಡೆ ಅದು ಜಾಕೆಟ್ ಇರುತ್ತೆ, ಮತ್ತು ಆಕ್ಸಿಜನ್ ಅದರಲ್ಲಿ ಮಾಸ್ಕ್ ಇರುತ್ತೆ, ಅದನ್ನು ಗೈಡ್ ಮಾಡ್ತಾರೆ. ನೋಡಿ ಟರ್ಮಿನಲ್ 2 ಏರ್ಪೋರ್ಟ್ ಯಾವ ಥರ ಒಳಗಡೆಯಿಂದ ಕಾಣಿಸುತ್ತೆ. ಆ ಗ್ರೌಂಡಲ್ಲಿ ನಿಂತ್ಕೊಂಡು ನೋಡಿದರೆ ಯಾವ ಥರ ಕಾಣಿಸುತ್ತೆ. ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲಿ ಬಿಸಿಲಿರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ. ನೋಡಿ ಮೂವ್ ಆಯಿತು ಫ್ಲೈಟ್, ಇವಾಗ ಮೂವ್ ಆಯಿತು. ಹಂಗೆ ನೆಲದ ಮೇಲೆ ಒಂದು 3-4 ಕಿಲೋಮೀಟರ್ ಹೋಗುತ್ತೆ ಇದು ಫ್ಲೈಟು. ಯಾಕಂದರೆ ಅದು ಇಂಜಿನ್ ಹೀಟ್ ಆಗಬೇಕು ಮತ್ತು ಪಿಕಪ್ ತಗೋಬೇಕು ಅನ್ನೋಕ್ಕೋಸ್ಕರ ಅದು 2-3 ಕಿಲೋಮೀಟರ್ ಹಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ನೋಡಿ ಯಾವ ಥರ ಅದು ಫ್ಲೈಟು ಟೇಕ್ ಆಫ್ ಆಗುತ್ತೆ ಅಂತ ನನಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಹಂಗೆ ಕೊನೆವರೆಗೂ ನೋಡ್ತಾ ಇರಿ. ನೋಡಿ ಫ್ಲೈಟು ಒಂದ್ರ ಹಿಂದೆ ಒಂದು ಹೋಗ್ತಾ ಇರ್ತವೆ ಫ್ಲೈಟ್ಗಳು. ಪ್ರಯಾಗರಾಜಕ್ಕಂತೂ ಸಖತ್ ಫ್ಲೈಟ್ಗಳು. ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಯಾಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಕೊನೆವರೆಗೂ ನೋಡಿ. ಯಾರೆಲ್ಲ ಫ್ಲೈಟ್ ಅಲ್ಲಿ ಹೋಗಿ ಬಂದಿದ್ದೀರಾ ಅವ್ರಿಗೆ ಗೊತ್ತಿದೆ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಆದ್ರೂ ನಾನು ವಿಡಿಯೋ ಬಿಡ್ತಾ ಇದ್ದೀನಿ. ನಾವು ಹೋಗಿ ಬಂದಿದ್ದ ಜರ್ನಿ ಯಾವ ತರ ಇದೆ ಅಂತ ಈ ವಿಡಿಯೋದಲ್ಲಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫ್ಲೈಟ್ ಹೇಗಿರುತ್ತೆ, ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ಹೋಗಿ ಗೊತ್ತಾಗುತ್ತೆ, ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಈ ಫ್ಲೈಟ್ ಯಾಕಂದ್ರೆ ಮುಂದೆ ಇರೋ ಫ್ಲೈಟ್ ಮೂವ್ ಆಗಬೇಕಲ್ವಾ, ಅದಕ್ಕೋಸ್ಕರ ಒಂದು 2 ನಿಮಿಷ 2 ಅಥವಾ 3 ನಿಮಿಷ ನಿಂತ್ಕೊಳ್ಳುತ್ತೆ. ಅದು ಮುಂದೆಗಡೆ ಇರೋ ಫ್ಲೈಟ್ ಹೋಗ್ಲಿ ಅಂತ ಅದು ನಿಂತ್ಕೊಳ್ಳುತ್ತೆ. ನೋಡಿ ಅದನ್ನು ಈ ವಿಡಿಯೋದಲ್ಲಿ ನೋಡಿ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಸಿಲು ಇವಾಗ ಟರ್ನ್ ಮಾಡ್ಕೋತಾ ಇದ್ದಾರೆ ನೋಡಿ. ಇವಾಗ ಇಲ್ಲಿ ಟರ್ನ್ ಮಾಡ್ಕೋತಾರಲ್ವಾ, ಇಲ್ಲೇನೆ ಅದು ಟೇಕ್ ಆಫ್ ಆಗೋದು. ನೋಡಿ ಇವಾಗ ಇಲ್ಲಿ 1-2 ಸೆಕೆಂಡ್ ಸ್ಟಾಪ್ ಮಾಡ್ತಾರೆ. ನೋಡಿ ಅಲ್ಲಿ ಫ್ಲೈಟ್ ಕಾಣಿಸುತ್ತಲ್ವಾ, ಇಲ್ಲಿ 1-2 ನಿಮಿಷ, 2 ಸೆಕೆಂಡ್ ಅಲ್ಲ 1-2 ನಿಮಿಷ ಸ್ಟಾಪ್ ಮಾಡ್ತಾರೆ. ನೋಡಿ ಅದು ಅಲ್ಲಿ ಫ್ಲೈಟ್ ಹೋಯ್ತು, ಆ ಫ್ಲೈಟ್ ಹೋಯ್ತಲ್ಲ, ಅದೊಂದು ಚೂರು ದೂರಕ್ಕೆ ಹೋಗೋವರೆಗೂ ಇವರು ಇಲ್ಲಿ ಸ್ಟಾಪ್ ಮಾಡ್ತಾರೆ. ಈ ನಾವಿರೋ ಫ್ಲೈಟು ಅಷ್ಟೇ, ಇದು ಫ್ಲೈಟು ಆ ಜಾಗಕ್ಕೆ ಹೋಗ್ಬಿಟ್ಟು ಟೇಕ್ ಆಫ್ ಆಗೋದು. ಇವಾಗ ಮೂವ್ ಮಾಡಿದ್ರು ನೋಡಿ. ಇವಾಗ ಏನು ಸ್ಪೀಡಲ್ಲಿ ಹೋಗ್ತಾರೆ ಅಂದರೆ ಸಖತ್ ಸ್ಪೀಡ್ ಹೋಗುತ್ತೆ. ಇವಾಗ ಸ್ಪೀಡ್ ಹೋಗಿ ಆಮೇಲೆ ಟೇಕ್ ಆಫ್ ಆಗೋದು. ಇಲ್ಲಿಂದ ಸ್ಲೋ ಬಂದ್ರು, ಅಲ್ಲಿಂದ ಇಲ್ಲಿವರೆಗೂ ಸ್ಲೋ ಬಂದ್ರು. ಇನ್ನು ಮುಂದಕ್ಕೆ ವಿಡಿಯೋನ ನೀವು ಫುಲ್ ನೋಡ್ಬೇಕಂದ್ರೆ ಪಾರ್ಟ್ 2 ಪಾರ್ಟ್ 3 ಅಂತ ನಾನು ಭಾಗ ಮಾಡೀನಿ. ಅವೆಲ್ಲ ಭಾಗನೂ ನೀವು ನೋಡಿ ಸೌಂಡ್ ಕೇಳಿ ಯಾವ ತರ ಇರುತ್ತೆ ಸೌಂಡ್ ಅಂತ. ನಾವು ಅಡುಗೆ ಮಾಡುವಾಗ ಚಿಮ್ನಿ ಆನ್ ಮಾಡ್ತೇವಲ್ವಾ, ಹೊಗೆ ಹೋಗಕ್ಕೆ ಅಂತ ಚಿಮ್ನಿ ಹಾಕಿಸ್ಕೊಂಡಿರ್ತೇವಲ್ವಾ, ಅದೇ ತರ ಸೌಂಡು. ಒಂಥರ ಕಿವಿ ಎಲ್ಲ ಒಂದು ಸ್ವಲ್ಪ ಇರೋದಂಗೆ ಆಗುತ್ತೆ. ಮಾತ್ರ ನೀವು ನೆಕ್ಸ್ಟ್ ಟೈಮ್ ಬರುವಾಗ ಒಂಚೂರು ಕಾಟನ್ ತೊಗೊಂಬನ್ನಿ, ಕಿವಿಗೆ ಇಟ್ಕೊಳ್ಳೋಕೆ ಹತ್ತಿನ ಚೂರು ತೊಗೊಂಬನ್ನಿ. ನಾವು ತಂದಿರಲಿಲ್ಲ ನೋಡಿ. ಇವಾಗ ಅಲ್ಲಿ ನಿಮಗೆ ಫ್ಲೈಟ್ ಕಾಣ್ತಾವಲ್ವಾ, ಅವೆಲ್ಲ ಪ್ರಯಾಗರಾಜಕ್ಕೆ ಹೋಗೋಕ್ಕೆ ಜನ ಬರೋದು. ರಾಂಚಿಗೆ ನೋಡಿ ಒಂದಾದ್ಮೇಲೆ ಒಂದೇನು ಫ್ಲೈಟ್ ಬರುತ್ತೆ ನೋಡಿ ಅಲ್ಲಿ ಹಿಂದೆ ಕಡೆ. ಅವೆಲ್ಲ ಇಲ್ಲಿ ಬಂದೇ ಟೇಕಪ್ ಆಗೋದು. ಇದು ನಮ್ಮ ಫ್ಲೈಟ್ ಹೋದಾದ್ಮೇಲೆ ಅವು ಬಂದು ಇದು ಆಗ್ತವೆ ನೋಡಿ. ಇವಾಗ ಫಾಸ್ಟ್ ಬಿಟ್ಟರು ನೋಡಿ ಫ್ಲೈಟ್ನ. ನೋಡಿ ಎಷ್ಟು ಫಾಸ್ಟಾಗಿ ಹೋಗುತ್ತೆ. ಇವಾಗ ಒಂದು ಸ್ವಲ್ಪ ಪಿಕಪ್ ಆಗಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಹಾಗೆ ನೋಡ್ತಾ ಇರಿ ಹೆಂಗೆ ಮೇಲೆ ಹೋಗುತ್ತೆ ಅಂತ. ಒಂದು ಸ್ವಲ್ಪ ಮೇಲೆ ಹೋಗುವಾಗ ಇದಾಗುತ್ತೆ. ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡಿರ್ತೀವಲ್ವಾ, ಏನಾಗಲ್ಲ. ಸ್ವಲ್ಪ ನಾವು ಜೋಕಾಲಿ ಆಡುವಾಗ ಯಾವ ಥರ ಇದಾಗುತ್ತೆ ಆ ಥರ ಒಂದು ಸ್ವಲ್ಪ ಅನಿಸುತ್ತೆ ನೋಡಿ. ಹಂಗೆ ನೋಡಿ ಇವಾಗ ಒಂದು 2 ಕಿಲೋಮೀಟರ್ 2.5-3 ಕಿಲೋಮೀಟರ್ ಅಷ್ಟು ಆಗುತ್ತೇನೋ, ಅಷ್ಟು ಹೋಗಿ ನೋಡಿ ಇವಾಗ ಆಯಿತು. ಇವಾಗ ಅಪ್ ಆಗ್ತಾ ಇದೆ ನೋಡಿ. ಸ್ವಲ್ಪ ಮೇಲೆ ನೋಡಿ.